ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಯಾವುದೇ ಸಿನಿಮಾ ರಿವ್ಯೂ ಮಾಡ್ತಾ ಇಲ್ಲ, ಬದಲಿಗೆ ಒಂದು ಬ್ಲಾಗ್ ಮಾಡ್ತಾ ಇದ್ದೀನಿ. ಹೌದು, ಈ ಟೈಟಲ್ ಮತ್ತು ಥಂಬ್ನೇಲ್ ನೋಡ್ದಂಗೆ ನಾನು ಜಗ್ಗೇಶ್ ಸರ್ ಮತ್ತು ಬಿ ಸರೋಜಾ ದೇವಿ ಅವರ ಮನೆಗೆ ಹೋಗ್ತಾ ಇದ್ದೀನಿ ಬೆಂಗಳೂರಲ್ಲಿ. ಸೊ ಬೆಳಿಗ್ಗೆ ನಮ್ಮ ತಂದೆಯವರು ಕರ್ಕೊಂಡ್ಬಂದು ಬೈಕಲ್ಲಿ ಬಿಟ್ಟರು. ಅರಸೀಕೆರೆ ಪ್ಯಾಸೆಂಜರ್ ಹತ್ಕೊಂಡು ಹೋಗ್ತಾ ಇದ್ದೀನಿ ಟ್ರೈನಲ್ಲಿ ಟ್ರಾವೆಲ್ ಮಾಡೋದು ಮಜಾನೇ ಬೇರೆ. ಅದು ಆ್ಯಕ್ಚುಲಿ ಟ್ರೈನಲ್ಲಿ ಟ್ರಾವೆಲ್ ಮಾಡೋರಿಗೆ ಅದು ಗೊತ್ತು ಏನು ಅನುಭವ ಅಂತ ಹೇಳ್ಬಿಟ್ಟು. ತುಂಬ ಚಳಿ ಇತ್ತು. ಸೊ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನಲ್ JR ಶಾರ್ಟ್ ಟೈಮ್. ಇದು ನನ್ನ 7ನೇ ವ್ಲಾಗ್. ಸೊ ನೋಡಿ, ಇವ್ರನ್ನ ನೋಡಿದ ತಕ್ಷಣ ಒಬ್ರು ನ್ಯಾಪ್ಕ ಬರ್ತಾರೆ. ಸೊ ಬೇರೆಯವರು ಯಾರಿಗ್ಯಾರಿಗೋ ವೈರಲ್ ಮಾಡ್ತಾ ಇರ್ತಾರೆ ಪಾಪ. ಇವ್ರು ನೋಡಿದ ತಕ್ಷಣ ಬಹಳ ವರ್ಷಗಳಿಂದ ಟ್ರೈನಲ್ಲಿ ಭಿಕ್ಷೆ ಬಿಡ್ತಾ ಇದ್ದಾರೆ ಪಾಪ. ಇವ್ರನ್ನು ಕೂಡ ವೈರಲ್ ಮಾಡಿ ಏನಾದರೂ ಒಂದು ಇಂಪ್ರೂವ್ಮೆಂಟ್ ಮಾಡ್ಬೋದಿತ್ತು. ನೋಡ್ತಾ ಇರ್ಬೋದು, ಹೋಗ್ತಾ ಇದ್ದೀನಿ. ಬೆಂಗಳೂರು ಮಲ್ಲೇಶ್ವರಂನಲ್ಲೇ ಇರೋದಲ್ವಾ, ಅದಕ್ಕೋಸ್ಕರ ಹೋಗಬೇಕು ಅಂತ ಒಂದು ಅಂದ್ಕೊಂಡಿದ್ದೆ. ಸೊ ಇವತ್ತು ಹೋಗ್ತಾ ಇದ್ದೀನಿ. ಅತ್ಯುತ್ತಮ ಕರ್ನಾಟಕದ ಹಾಸ್ಯ ನಟ ಮತ್ತು ನಿರ್ದೇಶಕ ಜಗ್ಗೇಶ್ ಅವರು, ಅತ್ಯುತ್ತಮ ಭಾರತೀಯ ಹಿರಿಯ ನಟಿ ಬಿ ಸರೋಜಾ ದೇವಿ ಮೇಡಮ್ ಅವರು, ಅವರಿಬ್ಬರ ಮನೇನ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡು ಇವತ್ತು ಬಂದಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಯಶವಂತಪುರ ಸಿಕ್ತು. ನೆಕ್ಸ್ಟ್ ಸ್ಟಾಪ್ ಮಲ್ಲೇಶ್ವರಂ. ಸೊ ಬ್ಯಾಗ್ ಎತ್ಕೊಂಡಿದ್ದ ತಕ್ಷಣ ಹಾಕ್ಕೊಂಡು ವೇಟ್ ಮಾಡ್ತಾ ಇದ್ದೀನಿ. ನನ್ನ ಮಲ್ಲೇಶ್ವರಂ ರೈಲ್ವೆ ಸ್ಟೇಷನ್ ಸಿಕ್ತು. ನೋಡಿ, ಹೊರಗಡೆ ಬಂದು ತಿಂಡಿ ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ಹಲವಾರು ಜನ ಬಂದು ತಿಂಡಿ ತಿಂತಾರೆ ಇಲ್ಲಿ ಮಲ್ಲೇಶ್ವರಮಲ್ಲಿ ಕೂತ್ಕೊಂಡು ತಿಂಡಿ ತಿನ್ನೋಣ ಅಂತ ಕೂತ್ಕೊಂಡೆ. ಸೊ ನೋಡ್ತಾ ಇರ್ಬೋದು, ಚಿತ್ರಾನ್ನ ನಮ್ಮಮ್ಮ ಬಾಕ್ಸಲ್ಲಿ ಕಟ್ಕೊಟ್ಟಿದ್ರು. ತಿನ್ಕೊಂಡು ಹೊರಗಡೆ ಬಂದೆ. ಸೊ ಎಕ್ಸಿಟ್ ಆಗ್ತಾ ಇದ್ದೀನಿ ಮಲ್ಲೇಶ್ವರಂ ರೈಲ್ವೆ ಸ್ಟೇಷನ್. ವಾಕಬಲ್ ಆರಾಮಾಗಿ ಜಗೇಶ್ ಸರ್ ಅವ್ರ ಮನೆಗೆ ಹೋಗ್ಬೋದು. ಸೊ ಹೋಗ್ತಾ ಇದ್ದೀನಿ ನೋಡಿ. ಅಂದರೆ ಎಕ್ಸಿಟ್ ಆಗಿದ ತಕ್ಷಣ ಮುಂದ್ಗಡೆ ಇರುವಂತಹ ರೋಡ್ನಲ್ಲಿ ಸ್ಟ್ರೈಟ್ ಹೋಗಬೇಕು, ಲೆಫ್ಟ್ ಸೈಡ್. ನವರಸ ನಾಯಕ ಜಗ್ಗೇಶ್ ಅವರ ಮನೆಗೆ ಈಗ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಮನೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ನೋಡ್ತಾ ಇರ್ಬೋದು, ಈ ಕಡೆ ಬಂದಿದ್ದೀನಿ. 11 ಕ್ರಾಸ್ ಬಿಟ್ಟು 12 ಅಡ್ಡ ರಸ್ತೆ ಅಂತ ಹಾಕಿದ್ದಾರೆ. ಬೀದಿ ಒಳಗಡೆ ಮನೆ ಇರೋದು. ಬನ್ನಿ ನೋಡೋಣ. ಇಲ್ಲಿಂದಲೇ ಮನೆ ಕಾಣಿಸ್ತಾ ಇದೆ. ಇದೇ ಮನೆ ಅದು. ಸೊ ಇದೇ ನವರಸ ನಾಯಕ ಜಗ್ಗೇಶ್ ಅವರು ವಾಸ ಮಾಡುವಂತಹ ವಾಸಸ್ಥಳ. ಇದೇ ಮನೆ ಅವ್ರದ್ದು. ನೋಡ್ತಾ ಇರ್ಬೋದು. ಜಗ್ಗೇಶ್ ರಾಜ್ಯಸಭಾ ಸದಸ್ಯರು ಅಂತ ಹಾಕಿದ್ದಾರೆ ಹೊರಗಡೆ ನೇಮ್ ಪ್ಲೇಟು. ಸೊ ನೋಡ್ತಾ ಇರ್ಬೋದು, ಇದೇ ಜಗ್ಗೇಶ್ ಸರ್ ಅವ್ರ ಮನೆ. ಇದು ಜಗ್ಗೇಶ್ ಸರ್ ಇವತ್ತಿಲ್ವಂತೆ, ಎಲ್ಲೋ ದಿಲ್ಲಿಗೆ ಹೋಗಿದ್ದಾರಂತೆ ಜಗ್ಗೇಶ್ ಸರು. ಸೊ ಬಂದಿದ್ದೀವಿ. ಮನೆ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಇಲ್ಲೇ ತಮ್ಮ ಕುಟುಂಬದ ಜೊತೆ ಜಗ್ಗೇಶ್ ಸರ್ ವಾಸ ಮಾಡುವಂತಹ ಮನೆ. ಸೊ ಜಗಣ ಎಲ್ಲೋ ದಿಲ್ಲಿಗೆ ಹೋಗಿದ್ದಾರೆ ಅಂತ ಹೇಳಿದ್ರು. ಅವ್ರು ಹೊರಗಡೆ ಕೂತಿದ್ದಾರಲ್ಲ ಅವರು. ಸೊ ಅಲ್ಲಿಂದ ಹೊರಗಡೆನೆ ಮನೆ ನೋಡಿಕೊಂಡು ಹೊರಟೆ. ಸೊ ನೋಡಿದ್ರಲ್ಲ ಜಗ್ಗೇಶ್ ಸರ್ ಅವ್ರ ಮನೆ. ಸೊ ಈ ಕಡೆಯಿಂದ ಬಂದರೆ ಇದು ಕೂಡ ಅಲ್ಲೇ 12th ಅಡ್ಡ ರಸ್ತೆ ಅಂತಲೇ ಹಾಕೋರೆ. ಸೊ ನೋಡಿಕೊಂಡೆ, ಎಲ್ಲೋ ಡೆಲ್ಲಿ ಹೋಗಿದ್ದಾರೆ ಅಂತ ಹೇಳಿದ್ರು, ಮೀಟ್ ಮಾಡೋಕ್ಕಾಗಿಲ್ಲ ಅಂದ್ಕೊಂಡೆ. ಸೊ ಸ್ವಲ್ಪ ಕೆಲಸ ಆಯಿತು, ಅದಕ್ಕೋಸ್ಕರ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ರೈಲ್ವೆ ಸ್ಟೇಷನಿಂದ ತುಂಬ ಹತ್ರನೇ ಇದೆ. ಒಂದು 200ರಿಂದ 240 ಮೀಟ್ರ್ ಆಗ್ಬೋದು ಅಷ್ಟೇ. ವಾಕಬಲ್ ಆರಾಮಾಗಿ ಬರ್ಬೋದು ರೈಲ್ವೆ ಸ್ಟೇಷನಿಂದ. ಮಲ್ಲೇಶ್ವರಂ ರೈಲ್ವೆ ಸ್ಟೇಷನ್ ಇಳಿದ್ಬಿಟ್ಟು ಮುಂದ್ಗಡೆ ಹೋಗುವಂತಹ ರಸ್ತೆಯಲ್ಲಿ 12th ಕ್ರಾಸಿಗೆ ಬಂದು ಸ್ಟ್ರೈಟ್ ಹೋಗ್ಬಿಟ್ರೆ ಒಳಗಡೆ ಅಲ್ಲೇ ಜಗೇಶ್ ಸರ್ ಅವರ ಮನೆ ಕಾಣಿಸುತ್ತೆ ನಿಮಗೆ. ಸೊ ಹೊರಗಡೆಯಿಂದ ನೋಡ್ಬೋದು,
ಕೇಳಿದೆ ಅಲ್ಲಿ ಹೊರಗಡೆ ಯಾರೋ ಕೂತಿದ್ರು, ಅವ್ರನ್ನ ಕೇಳಿದೆ, ಇಲ್ವಂತೆ ಮನೆಯಲ್ಲಿ. ಸ್ವಲ್ಪ ಕೆಲಸ ಇತ್ತು, ಆ ಕೆಲಸನ ಮುಗಿಸ್ಕೊಂಡು ಸಂಜೆ ಬಿ ಸರೋಜಾದೇವಿಯವರ ಮನೆಗೆ ಹೋದೆ. ನೋಡಿ, ನೋಡ್ತಾ ಇರ್ಬೋದು, ರುದ್ರಮ್ಮ ನಿಲಯ ಬಿ ಸರೋಜಾದೇವಿ ಅಂತ ಹಾಕೋರೆ, ನೋಡ್ತಾ ಇರ್ಬೋದು. ಇದು ಆ ಮನೆಯ ಹೊರಾಂಗಣ ದೃಶ್ಯ. ಸೊ ಈಗ ನಾನು ಬಂದಿರೋದು ಹಿರಿಯ ನಟಿ ಬಿ ಸರೋಜಾದೇವಿ ಅವರ ಮನೆ ಹತ್ರ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಬಿ ಸರೋಜಾದೇವಿ ಯಾರಿವನು ಮತ್ತು ಕನ್ನಡ, ಹಿಂದಿ, ಆಮೇಲೆ ತೆಲುಗು, ತಮಿಳ್ ಎಲ್ಲ ಸಿನಿಮಾಗಳಲ್ಲಿ ನಟಿಸಿರುವಂತಹ ಒಂದು ಏಕೈಕ ಅದ್ಭುತವಾದ ಹಿರಿಯ ನಟಿ ಬಿ ಸರೋಜಾದೇವಿ ಅವ್ರ ಮನೆ ಹತ್ರ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು, ಇದೇ ಅವ್ರ ಮನೆ. ಈಗ ನಮ್ಮ ಜೊತೆಗೆಲ್ಲ ಹಿರಿಯ ನಟಿ ಬಿ ಸರೋಜಾದೇವಿಯವರು, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಸೊ ಇದೇ ಅವರ ಮನೆ, ಈ ಮನೆಯಲ್ಲೇ ಅವರು ವಾಸ ಮಾಡ್ತಾ ಇದ್ದಿತ್ತು. ಆ್ಯಕ್ಚುಲಿ ಇಲ್ಲಿಂದ ಒಂದು 4-5 ಬೀದಿಗಳನ್ನ ಬಿಟ್ಟೋದ್ರೆ ಜಗ್ಗೇಶ್ ಸರ್ ಅವ್ರ ಮನೆ ಇರೋದು. ಮಲ್ಲೇಶ್ವರಂ 11th ಕ್ರಾಸ್ನಲ್ಲಿ ಬಿ ಸರೋಜಾದೇವಿಯವರ ಮನೆ ಇರೋದು. ರೈಲ್ವೆ ಸ್ಟೇಷನಿಂದ ಒಂದು ಸ್ವಲ್ಪ ಮುಂದ್ಗಡೆ ಬಂದರೆ 11th ಕ್ರಾಸ್ ಸಿಗುತ್ತೆ. ಮಲ್ಲೇಶ್ವರಂ ರೈಲ್ವೆ ಸ್ಟೇಷನಿಂದ ಹತ್ರನೇ ಇದೆ ಬಿ ಸರೋಜಾದೇವಿ ಇದ್ದಂತಹ ವಾಸಸ್ಥಳ. 11th ಕ್ರಾಸ್ನಲ್ಲಿ ಬಿ ಸರೋಜಾದೇವಿಯವರ ಮನೆ ಇದೆ. ಹಾಗೆ 12th ಕ್ರಾಸ್ ಮುಂದ್ಗಡೆ ಒಂದು ಸ್ವಲ್ಪ ಹೋಗಿ ರೈಟ್ ಒಳಗಡೆ ಹೋದರೆ ಜಗ್ಗೇಶ್ ಸರ್ ಅವ್ರ ಮನೆ. ಆ್ಯಕ್ಚುಲಿ ಇನ್ನೊಂದು ಶಾರ್ಟ್ ಬೇಕಿತ್ತು ನನಗೆ, ಒಳಗಡೆ ಹೋದೆ ನಾನು. ಸಂಜೆ ಬರ್ತಾ ಬರ್ತಾ ಒಂದು ಜ್ಞಾಪಕ ಬಂತು ನನಗೆ, ಇನ್ನೊಂದು ಮನೆದು ಒಂದು ಶಾರ್ಟ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಜಗ್ಗೇಶ್ ಸರ್ ಮನೆ ಹತ್ರ ಹೋದೆ. ಅಲ್ಲಿ ನೋಡಿದರೆ ಆ್ಯಕ್ಚುಲಿ ಅಣ್ಣ ಬಂದಿದ್ರು, ಹೊರಗಡೆ ಕೂತಿದ್ರು ಆರಾಮಾಗಿ. ಸೊ ಹೋದೆ, ಅಲ್ಲಿ ಮಾತಾಡಿದೆ, ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡಿದ್ರು. ಆಮೇಲೆ ಟೀ ಎಲ್ಲ ಕೊಟ್ಟರು, ಟೀ ಎಲ್ಲ ಕೊಡ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ಕೂತಿದ್ದೆ. ಅಣ್ಣವ್ರ ಜೊತೆಗೆ ಇದ್ದೀನಿ ಇವತ್ತು. ಸಂಜೆ ಸಿಕ್ಕಿದ್ರು, ಬೆಳಿಗ್ಗೆ ಬಂದಿದ್ದೆ, ಅಣ್ಣವ್ರು ಎಲ್ಲೋ ಹೋಗಿದ್ರು. ಇವತ್ತು ತುಂಬ ಖುಷಿ ಆಗ್ತಾಯಿದೆ ಅಣ್ಣವ್ರು ಮೀಟ್ ಮಾಡಿದ್ದು. ಸೊ ಇಲ್ಲಿಂದ ಮುಂದ್ಗಡೆ ಹೋದರೆ ಇನ್ನೊಬ್ಬರು ಮನೆ ಇದೆ, ಬಿ ಸರೋಜಾದೇವಿ ಮೇಡಮ್ ಅವ್ರದ್ದು ನೋಡಿಕೊಂಡೆ ಇಲ್ಲಿಗೆ ಬಂದೆ. ಬೆಳಿಗ್ಗೆ ಬಂದಿದ್ದೆ, ಅಣ್ಣವ್ರು ಇರಲಿಲ್ಲ, ಅಲ್ಲಿಗೆ ಹೋಗಿದ್ದೆ. ಕೆಲಸ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೀನಿ, ಅಣ್ಣವ್ರು ಸಿಕ್ಕಿದ್ದಾರೆ. ಥ್ಯಾಂಕ್ ಯು, ಒಳ್ಳೇದಾಗಲಿ, ನಿಮ್ಮ ಚಾನಲ್ ಒಳ್ಳೇದಾಗಲಿ. ಥ್ಯಾಂಕ್ ಯು. ತುಮಕೂರು ಜಿಲ್ಲೆ ಹುಡುಗ, ಒಳ್ಳೇದು. ಸೈಯದ್ ಅಂತ ನಮ್ಮದು ತುರುವೇಕೆರೆ ತಾಲೂಕು, ಜಡೆ ಮೈಸಂದ್ರ. ಒಳ್ಳೇದಾಗಲಿ. ಅಲ್ಲಿಂದ ಅಣ್ಣವ್ರನ್ನ ಮಾತಾಡಿಸ್ಕೊಂಡು ರೈಲ್ವೆ ಸ್ಟೇಷನಿಗೆ ಬಂದೆ. ಸೊ ನೋಡ್ತಾ ಇರ್ಬೋದು, ಜಗ್ಗೇಶ್ ಅಣ್ಣನ ಮನೆಗೆ ಹೋಗಿದ್ದೆ, ಮತ್ತು ಬಿ ಸರೋಜಾದೇವಿ ಮೇಡಮ್ ಅವ್ರ ಮನೆಗೆ ಕೂಡ ಹೋಗಿದ್ದೆ. ಜಗ್ಗೇಶ್ ಅಣ್ಣ ಬೆಳಿಗ್ಗೆ ಇರಲಿಲ್ಲ, ಸಂಜೆ ಸಿಕ್ಕಿದ್ರು, ಹೆಂಗೋ ಮೀಟ್ ಮಾಡಿಕೊಂಡು ಮಾತಾಡ್ಸ್ಕೊಂಡು ಬಂದೆ. ಜಗ್ಗೇಶ್ ಅಣ್ಣನ ಮನೆಯಲ್ಲಿ ಟೀ ಕೊಟ್ಟರು, ಟೀ ಕೊಡ್ಕೊಂಡು ಸೊ ಬ್ಯಾಕ್ ಟು ತುಮಕೂರಿಗೆ ಹೋಗ್ತಾ ಇದ್ದೀನಿ. ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು. ಸೊ ಬೇರೆ ಯಾವ ಆ್ಯಕ್ಟರ್ ಮನೆಗೆ ಹೋಗಬೇಕು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನೇ ಮರಿಬೇಡಿ. ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಸೊ ಬೇರೆ ವಿಡಿಯೋ ಜೊತೆ ಮತ್ತೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.